ಇನ್ನು ಮಧ್ಯಪ್ರಾಚ್ಯದಲ್ಲಿ ಏನು ಹೆಚ್ಚುತ್ತಾ ಇದೆ ನೋಡಿ ಯುದ್ಧದ ಭೀತಿ. ಇದರ ಪರಿಣಾಮವಾಗಿ ಆ ಭಾಗದಿಂದ ಜನರು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಏನಾದರೂ ಮಾಡಿ ತಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಬೇರೆ ಬೇರೆ ಸ್ಥಳಗಳಿಗೆ ವರ್ಗಾವಣೆ ಆಗ್ತಾ ಇದ್ದಾರೆ. ಈ ಬಗ್ಗೆ ವಲಸೆ ಕಾರ್ಮಿಕ ಸಚಿವ ಸಚಿನ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿದ ಯುದ್ಧದ ಭೀತಿ, ಸ್ಥಳೀಯ ಸ್ಥಳಗಳಿಗೆ ಮರಳುತ್ತಾ ಇದ್ದಾರೆ ವಲಸೆ ಕಾರ್ಮಿಕರು. ಈ ಬಗ್ಗೆ ವಲಸೆ ಕಾರ್ಮಿಕ ಸಚಿವ ಸಚಿನ್ ಮಾಹಿತಿಯನ್ನ ನೀಡಿದ್ದಾರಂತೆ. ಅನಿಲ ಸಿಗದ ಕಾರಣ ನಾವು ಹಳ್ಳಿಗೆ ಹೋಗ್ತಾ ಇದ್ದೇವೆ. ಕಳೆದ ಕೆಲವು ದಿನಗಳಿಂದ ನಮಗೆ ಅನಿಲ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಅಂತಿದ್ದಾರೆ ಕಾರ್ಮಿಕರು ಅಂತ ಸಚಿನ್ ಹೇಳಿದ್ದಾರಂತೆ. ಅಂದ್ರೆ ಇವತ್ತು ಭಾರತ ಆಗಿರಲಿ ಬೇರೆ ಬೇರೆ ದೇಶಗಳಿಂದ ಆಗಿರಲಿ, ಎಸ್ಪೆಷಲಿ ನಾವು ಬೇರೆ ದೇಶಗಳ ಬಗ್ಗೆ ಮೊದಲಿಗೆ ನಾವು ಭಾರತದ ಬಗ್ಗೆ ಮಾತಾಡೋಣ. ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ. ಅದು ಗುಜರಾತ್ ಅವರಾಗಿರ್ಬೋದು, ಮುಂಬೈ ಆಗಿರ್ಬೋದು, ಅಥವಾ ಕರ್ನಾಟಕದ ಕರಾವಳಿ ಆಗಿರ್ಬೋದು, ಇವನ್ ಕೇರಳದ ಕರಾವಳಿ. ಎಸ್ಪೆಷಲಿ ಈ 4 ರಾಜ್ಯಗಳಿಂದ ಕೇರಳ, ಕರ್ನಾಟಕ, ಗುಜರಾತ್ ಮತ್ತು ಮಹಾರಾಷ್ಟ್ರ, ಈ 4, ಗೋವಾವನ್ನು ನೀವು ಸ್ವಲ್ಪ ಮಟ್ಟಿಗೆ ಕನ್ಸಿಡರ್ ಮಾಡ್ಬೋದೇನೋ, ಬಟ್ ಈ 4 ರಾಜ್ಯಗಳಿಂದ ಯಥೇಚ್ಛವಾಗಿ ಇವತ್ತು ಭಾರತೀಯ ವಲಸಿಗರು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚದುರಿ ಹೋಗಿದ್ದಾರೆ ಅವರು. ಅದು ದುಬೈ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, ಜೋರ್ಡನ್ ಆಗಿರ್ಬೋದು, ಅಥವಾ ಕುವೈತ್ ಆಗಿರ್ಬೋದು, ಈ ಎಲ್ಲ ದೇಶಗಳಲ್ಲಿ ಕೂಡ ಭಾರತೀಯ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಹಳ್ಳಿಗಳಿಗೆ ಮರಳುತ್ತಾ ಇದ್ದಾರೆ ಅಂತ ಸಚಿನ್ ಹೇಳಿದ್ದಾರಂತೆ.